ಸರ್ಕಾರ ಪತನ ಭವಿಷ್ಯ ನುಡಿದ ದೇವೇಗೌಡರು. ಕುಮಾರಸ್ವಾಮಿ ಬಳಿಕ ಮಾಜಿ ಪ್ರಧಾನಿ ಸ್ಫೋಟಕ ಭವಿಷ್ಯ. ಸಿದ್ದು ವಿರುದ್ಧ ದಳಪತಿಗಳಿಗಿದೆ 5 ವರ್ಷದ ಹಿಂದಿನ ಸೇಡು. ಲೋಕ ಸಮರದ ಬಳಿಕ ಬೀಳುತ್ತಾ ಸಿದ್ದರಾಮಯ್ಯ ಸರ್ಕಾರ. ಇದೇ ಹೊತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ ಸಿದ್ದವನ ಸೇಡು. ನಾನು ಸ್ಮಿತಾ ರಂಗನಾಥ್. ಈ ಬಾರಿಯ ಲೋಕಸಭಾ ಚುನಾವಣೆ ಬಳಿಕ ಸಿದ್ದರಾಮಯ್ಯ ಸರ್ಕಾರ ಬಿದ್ದು ಹೋಗುತ್ತಾ? ಹೀಗೊಂದು ಪತನ ಭವಿಷ್ಯ ಜೆಡಿಎಸ್ನಲ್ಲಿ ಪದೇ ಪದೇ ಕೇಳಿ ಬರ್ತಿದೆ. ಒಮ್ಮೆ ಕುಮಾರಸ್ವಾಮಿ ಈ ಸರ್ಕಾರ ಜಾಸ್ತಿ ದಿನ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗೆ ದೇವೇಗೌಡರು ಕೂಡ ಸರ್ಕಾರ ತಾನಾಗೆ ಬಿದ್ದು ಹೋಗುತ್ತೆ ಅಂತ ಭವಿಷ್ಯ ನುಡಿತಿದ್ದಾರೆ. ಹಾಗಿದ್ರೆ ಲೋಕಸಭಾ ಚುನಾವಣೆ ನಂತರ ಸಿದ್ದು ಸರ್ಕಾರಕ್ಕೆ ಮುಹೂರ್ತ ಇಡಲಾಗಿದೆಯಾ? ಏನಿದು ಪತನದ ಸೇಡು? ತೋರಿಸ್ತೀವಿ ನೋಡಿ. ಇನ್ನು ಒಂದು ವರ್ಷದಲ್ಲಿ ನಾನು ನಿಮ್ಗೆ ಹೇಳ್ತೀನಿ, ನಿಮ್ಮ ಮುಂದೆ ಈ ರಾಜ್ಯದಲ್ಲಿ ಹಲವಾರು ಬದಲಾವಣೆಗಳು ಬರ್ತವೆ. ಮತ್ತೆ ಸೇಡು, ಅಕ್ಷರಶಃ ಸೇಡು. ದಳಪತಿಗಳ 5 ವರ್ಷದ ಸೇಡು. ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿ ಸರ್ಕಾರದ ಸೇಡು. ಸಿದ್ದು ಸರ್ಕಾರ ಬೀಳಿಸಲೇಬೇಕು, ಕಾಂಗ್ರೆಸ್ ಸರ್ಕಾರ ಉರುಳಿಸಲೇಬೇಕು ಅನ್ನೋದು ದ್ವೇಷ. ತಮಗೆ ಅನ್ಯಾಯ ಮಾಡಿದವರಿಗೆ ಅನ್ಯಾಯ ಮಾಡಲೇಬೇಕು ಅನ್ನೋ ರೋಷಾವೇಶ. ಸರಾಗವಾಗಿ ಸಾಗುತ್ತಿದ್ದ ದೋಸ್ತಿ ಸರ್ಕಾರದ ಬುಡಕ್ಕೆ ಬಾಂಬ್ ಇಟ್ಟವರ ವಿರುದ್ಧ ಆಕ್ರೋಶ. ಸರ್ಕಾರ ಬೀಳೋದಕ್ಕೆ ಕಾರಣವಾದವರ ವಿರುದ್ಧ ಆವೇಶ. ಈ ಲೋಕ ಯುದ್ಧದಲ್ಲಿ ಮಾತಿನ ಮೂಲಕ ಎಲ್ಲವೂ ಹೊರಬೀಳುತ್ತಿದೆ. ಲೋಕಸಭಾ ಚುನಾವಣೆ ಬಳಿಕ ಸರ್ಕಾರವೇ ಉಳಿಯೋದಿಲ್ಲ ಅನ್ನೋ ಸ್ಫೋಟಕ ಭವಿಷ್ಯ ನುಡಿಯಲಾಗುತ್ತಿದೆ. ಲೋಕ ಸಮರದಲ್ಲಿ ಏಟಿಗೆ ಎದಿರೇಟು. ಡಿಕೆ ಎಚ್ಡಿಕೆ ಮಧ್ಯೆ ಟೀಕೆಯ ವಾಗ್ಯುದ್ಧ. ಲೋಕ ಸಮರದಲ್ಲಿ ಮಾತಿಗೆ ಮಾತು, ಏಟಿಗೆ ಏಟು ಬೀಳುತ್ತಿದೆ. ನೀನಾ ನಾನ ಅನ್ನೋ ಜಟಾಪಟಿ ಜೋರಾಗಿದೆ. ಒನ್ಸ್ ಅಗೇನ್ ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ವಾಗ್ಯುದ್ಧದಲ್ಲಿ ತೊಡಗಿದ್ದಾರೆ. ಅತ್ತ ಕಡೆ ಇಳಿ ವಯಸ್ಸಿನಲ್ಲಿಯೂ ದೇವೇಗೌಡರು ಅಖಾಡಕ್ಕೆ ಧುಮುಕಿದ್ದಾರೆ. ಕಾಂಗ್ರೆಸ್ ಮಾತ್ರವಲ್ಲ, ಡಿಕೆ ಶಿವಕುಮಾರ್ ವಿರುದ್ಧ ಮಾತಿನ ಬಾಣಗಳನ್ನ ಬಿಡುತ್ತಿದ್ದಾರೆ. ಸಾಲದಕ್ಕೆ ಸರ್ಕಾರವೇ ಬಿದ್ದು ಹೋಗುತ್ತೆ ಅಂತ ಭವಿಷ್ಯ ನುಡಿಯುತ್ತಿದ್ದಾರೆ. ಇಲ್ಲಿ ದಳಪತಿಗಳಿಗೆ 2 ಟಾರ್ಗೆಟ್ ಇವೆ. ಒಂದು ಡಿಕೆ ಶಿವಕುಮಾರ್ ಸೋಲು, ಮತ್ತೊಂದು ಸಿದ್ದು ಸರ್ಕಾರ ಬೀಳಿಸೋದು. ಸದ್ಯ ಲೋಕ ಸಮರದಲ್ಲಿ ಈ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಭವಿಷ್ಯ ಮತ್ತು ವಾಗ್ಯುದ್ಧ ನಡೆಯುತ್ತಿದೆ. ಲೋಕಸಭಾ ಚುನಾವಣೆಯ ಕಾವು ರಂಗೇರುತ್ತಿದೆ. ಇನ್ನೇನು ಚುನಾವಣೆಗೆ ದಿನ ಹತ್ತಿರ ಆಗ್ತಿದೆ. ರಾಜ್ಯದಲ್ಲಿ 3 ಪಕ್ಷಗಳು ಜಬರ್ದಸ್ತಾಗಿ ಪ್ರಚಾರ ಮಾಡುತ್ತಿದೆ. ಅತ್ತ ಕಾಂಗ್ರೆಸ್ 20ಕ್ಕೂ ಹೆಚ್ಚು ಸ್ಥಾನ ಗೆಲ್ಲೋದಕ್ಕೆ ಎಲ್ಲ ಕ್ಷೇತ್ರದಲ್ಲಿ ಪ್ರಚಾರ ಮಾಡುತ್ತಿದೆ. ಕಾಂಗ್ರೆಸ್ನ ಪ್ರಮುಖ ನಾಯಕರು ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ತಿರುಗುತ್ತಿದ್ದಾರೆ. ಇತ್ತ ದೋಸ್ತಿಗಳು ಏನು ಸುಮ್ಮನೆ ಕುಳಿತಿಲ್ಲ. ಕಾಂಗ್ರೆಸ್ನ ಹೆಡೆಮುರಿ ಕಟ್ಟೋದಕ್ಕೆ ಸರ್ವ ಪ್ರಯತ್ನ ಮಾಡುತ್ತಿದ್ದಾರೆ. 28ಕ್ಕೆ 28 ಸ್ಥಾನ ಗೆಲ್ಲಲೇಬೇಕು ಅಂತ ದೋಸ್ತಿಗಳು ಮುನ್ನುಗ್ಗುತ್ತಿದ್ದಾರೆ. ಈ ಮಧ್ಯೆ ದೋಸ್ತಿಗಳಿಂದ ಸರ್ಕಾರ ಪತನ ಭವಿಷ್ಯ ಕೇಳಿ ಬರ್ತಿದೆ. ಅದರಲ್ಲೂ ದಳಪತಿಗಳು ಲೋಕ ಸಮರದ ಬಳಿಕ ಸರ್ಕಾರ ಬಿದ್ದೇ ಹೋಗುತ್ತೆ ಅಂತ ಹೇಳುತ್ತಿದ್ದಾರೆ. ಹಾಗ್ ನೋಡಿದ್ರೆ ಸರ್ಕಾರ ಬೀಳಿಸೋದಕ್ಕೆ ದಳಪತಿಗಳು ಮುಂಚೂಣಿಯಲ್ಲಿ ಇದ್ದಂತೆ ಕಾಣುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಪತನ ಬಗ್ಗೆ ದೇವೇಗೌಡರ ಭವಿಷ್ಯ. ಸರ್ಕಾರಕ್ಕೆ ಗ್ಯಾರಂಟಿಯೇ ಇಲ್ಲ ಎಂದರಲ್ಲ ಎಚ್ಡಿಡಿ. ಈ ಸರ್ಕಾರಕ್ಕೆ ಗ್ಯಾರಂಟಿ ಇಲ್ವಾ? ಕಾಂಗ್ರೆಸ್ ಸರ್ಕಾರ 5 ವರ್ಷ ಪೂರೈಕೆ ಮಾಡಲ್ವಾ? ಮೊದಲ ಬಾರಿ ಸಿಎಂ ಆಗಿದ್ದಾಗ ಸಿದ್ದರಾಮಯ್ಯ 5 ವರ್ಷ ಸಂಪೂರ್ಣ ಅಧಿಕಾರ ಅನುಭವಿಸಿದ್ರು. ದೇವರಾಜು ಅರಸು ಬಳಿಕ 5 ವರ್ಷ ಅಧಿಕಾರ ಮಾಡಿದ ಸಿಎಂ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದ್ರು. ಆದರೆ ಸಿದ್ದರಾಮಯ್ಯ 5 ವರ್ಷ ಆಡಳಿತ ಮಾಡಿ ನಂತರ ಬಂದ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತು ಹೋಗಿತ್ತು. ಆಗ ಜೆಡಿಎಸ್ ಮತ್ತು ಕಾಂಗ್ರೆಸ್ ದೋಸ್ತಿ ಸರ್ಕಾರ ಬಂದಿತ್ತು. ಆ ಸರ್ಕಾರಕ್ಕೆ ಇದ್ದ ಆಯಸ್ಸು ಕೇವಲ 1 ವರ್ಷ ಮಾತ್ರ. 1 ವರ್ಷದ ಬಳಿಕ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ
ಬಿಜೆಪಿಯನ್ನ ಸೋಲಿಸಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಸಿದ್ದರಾಮಯ್ಯ ಸಿಎಂ ಕೂಡ ಆದ್ರು. ಆದ್ರೆ ಈಗ ಈ ಸರ್ಕಾರಕ್ಕೂ ಆಯಸ್ಸು ಕಡಿಮೆ ಅನ್ನೋ ಭವಿಷ್ಯ ಕೇಳಿ ಬರ್ತಿವೆ. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನ ಕೊಟ್ಟಿತ್ತು. ಉಚಿತ ಗ್ಯಾರಂಟಿಗಳಿಗೆ ಮನಸೋತ ಮತದಾರರು ಕಾಂಗ್ರೆಸ್ಗೆ ಅಭೂತಪೂರ್ವ ಬಹುಮತ ಕೊಟ್ಟಿದ್ದಾರೆ. ಸದ್ಯ ಕಾಂಗ್ರೆಸ್ 135+ 1 ಸ್ಥಾನವನ್ನ ಪಡೆದುಕೊಂಡಿದೆ. ಹೇಗ್ ನೋಡಿದ್ರು ಈ ಸರ್ಕಾರವನ್ನ ಉಳಿಸೋದು ಸುಲಭದ ವಿಚಾರ ಅಲ್ಲ. ಆದ್ರೆ ಈ ಸರ್ಕಾರಕ್ಕೆ ಆಯಸ್ಸು ಇಲ್ಲ ಅಂತ ದೇವೇಗೌಡರು ಹೇಳುತ್ತಾ ಇರೋದನ್ನ ನೋಡಿದ್ರೆ ನಿಜಕ್ಕೂ ಲೋಕಸಭಾ ಚುನಾವಣೆಯ ಬೆನ್ನಲ್ಲೇ ಸಿದ್ದು ಸರ್ಕಾರ ಪತನ ಆಗುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಿದೆ. ಇನ್ನು ಒಂದು ವರ್ಷದಲ್ಲಿ ನಾನು ನಿಮ್ಗೆ ಹೇಳ್ತೀನಿ, ನಿಮ್ಮ ಮುಂದೆ ಈ ರಾಜ್ಯದಲ್ಲಿ ಹಲವಾರು ಬದಲಾವಣೆಗಳು ಬರ್ತವೆ. ಮತ್ತೆ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮಕ್ಕಳ ಪಾಲಿಗೆ ಈ ನಾಡನ್ನ ಸೇವೆ ಸಲ್ಲಿಸ್ತಕ್ಕಂಥ ಈ ನಾಡಿನ ಬಡವರಿಗೆ ಯಾವುದೇ ಜಾತಿ ಇರಲಿ ಎಲ್ಲರ ಒಂದು ಸ್ವಾಭಿಮಾನದ ಬದುಕನ್ನ ನೀವು ನಿರ್ವಹಣೆ ಮಾಡ್ತಕ್ಕಂಥ ರೀತಿಯ ಸರ್ಕಾರವನ್ನ ಇನ್ನು ಒಂದು ವರ್ಷದಲ್ಲಿ ತರ್ತಕ್ಕಂಥ ಒಂದು ದಿನ ದೂರ ಇಲ್ಲ. ಭಗವಂತ ಈಗೇನು ರಾಮನಾಥಪುರದ ಒಂದು ರಾಮನಾಥೇಶ್ವರಿಗೆ ರೇವಣ್ಣ ಅವರು ಪೂಜೆ ಸಲ್ಲಿಸಿ ಆಮೇಲೆ ಬನ್ನಿ ಅಂದರು, ಅಲ್ಲಿ ಹೋಗಿ ಪೂಜೆ ಸಲ್ಲಿಸಿ ಬಂದಿದ್ದೇನೆ. ಪದೇ ಪದೇ ಭವಿಷ್ಯ ನುಡಿಯುತ್ತಿದ್ದ ಎಚ್ಡಿಕೆ. ಕುಮಾರಸ್ವಾಮಿ ಬಳಿಕ ಗ್ಯಾರಂಟಿ ಇಲ್ಲವೆಂದ ಎಚ್ಡಿಡಿ. ರಾಜ್ಯದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ದೋಸ್ತಿ ಆದ ಬೆನ್ನಲ್ಲೇ ಹಲವು ಬೆಳವಣಿಗೆಗಳು ನಡೆಯುತ್ತಾ ಬಂದಿದ್ವು. ಕುಮಾರಸ್ವಾಮಿಯಂತೂ ಪದೇ ಪದೇ ಈ ಸರ್ಕಾರಕ್ಕೆ ದೀರ್ಘಾಯುಷ್ಯ ಇಲ್ಲ ಅಂತ ಹೇಳುತ್ತಾ ಬಂದಿದ್ರು. ಅದರಲ್ಲೂ ಗುರುವಾರವಷ್ಟೇ ಸರ್ಕಾರ ಬಿದ್ದು ಹೋಗುತ್ತೆ, ಜಾಸ್ತಿ ದಿನ ಉಳಿಯೋದಿಲ್ಲ ಅಂತ ಹೇಳಿದ್ರು. ಇದಾದ ಬೆನ್ನಲ್ಲೇ ಶುಕ್ರವಾರ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ ಕೂಡ ಈ ಸರ್ಕಾರ ಜಾಸ್ತಿ ದಿನ ಉಳಿಯೋದಿಲ್ಲ ಅಂತ ಭವಿಷ್ಯ ನುಡಿದಿದ್ದಾರೆ. ಸರ್ಕಾರದ ಗ್ಯಾರಂಟಿಗಳನ್ನ ಉಲ್ಲೇಖಿಸಿ ಸರ್ಕಾರಕ್ಕೆ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಿದ್ದಾರೆ. ಇವ್ರಿಗೆ ಗ್ಯಾರಂಟಿ ಅಂತ ಇವ್ರ ಸರ್ಕಾರನೇ ಗ್ಯಾರಂಟಿ ಇಲ್ಲ. ನಾನು ತಮಾಷೆ ಹೇಳ್ತಾ ಇಲ್ಲ. ಈ ಚುನಾವಣೆ ಆದ್ಮೇಲೆ ಏನೇನಾಗುತ್ತೋ ಗೊತ್ತಿಲ್ಲ, ನಾವೇನೇನು ತೆಗಿಬೇಕಾಗಿಲ್ಲ. ಅದ್ರ ಮಾಡುವುದು ಆ ಗ್ಯಾರಂಟಿಗಳಿವೆ. ನಾವು ಈ ರಾಷ್ಟ್ರದ ಮಹಾಜನತೆ ವಿಶ್ವದಲ್ಲಿ ತಲೆ ಎತ್ತಿ ನಿಲ್ಲುವ ಒಬ್ಬ ಶಕ್ತಿ ಇರತಕ್ಕಂಥ ಒಬ್ಬ ನಾಯಕ ಮೋದಿಯನ್ನ ಬಿಟ್ರೆ INDA ತೋರಿಸ್ತೀನಿ. ದಳಪತಿಗಳ ಈ ಮಾತಿಗೆ ಕಾಂಗ್ರೆಸ್ ನಾಯಕರು ಮುಗಿಬೀಳುತ್ತಿದ್ದಾರೆ. ಸರ್ಕಾರ ಈಗ ಬಿದ್ದು ಹೋಗುತ್ತೆ, ಆಗ ಬಿದ್ದು ಹೋಗುತ್ತೆ ಅಂತ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಭವಿಷ್ಯ ನುಡಿಯುತ್ತಿದ್ದಾರೆ. ಇದಕ್ಕೆ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಸದ್ಯ ಬಿಜೆಪಿ ಜೊತೆಯಲ್ಲಿ ಜೆಡಿಎಸ್ ದೋಸ್ತಿ ಮಾಡಿಕೊಂಡಿದೆ. ಮುಂದೆ ಈ ದೋಸ್ತಿ ಇರೋದಿಲ್ಲ, ಬದಲಿಗೆ ಜೆಡಿಎಸ್ ಬಿಜೆಪಿ ಜೊತೆಯಲ್ಲಿ ವಿಲೀನ ಆಗುತ್ತೆ ಅಂತ ಡಿಕೆ ಶಿವಕುಮಾರ್ ಉಲ್ಟಾ ಭವಿಷ್ಯ ನುಡಿದಿದ್ದಾರೆ. ಅದು ಅಲ್ಲದೆ ಬಿಜೆಪಿಯೇ ಕುಮಾರಸ್ವಾಮಿಯನ್ನ ಹೊರದಬ್ಬುತ್ತೆ ಅಂತ ಹೇಳ್ತಿದ್ದಾರೆ. ಹೌದು, ಖಂಡಿತ ರಾಜಕೀಯ ಬದಲಾವಣೆ ಆಗ್ತದೆ. ಬಿಜೆಪಿ ಪಾರ್ಟಿ ಅವ್ರನ್ನ ಪಾರ್ಟಿಯಿಂದ ತೆಗಿತಾರೆ, ಅವರ ಅಲಯನ್ಸ್ ಹೋಗ್ತದೆ. ಇಲ್ಲಾಂದರೆ ಅವ್ರ ಪಾರ್ಟಿ ದಳ ಬಿಜೆಪಿಗೆ ಮರ್ಜ್ ಆಗ್ತದೆ. ಅದು ಅವ್ರ ಪಾರ್ಟಿ ಬದಲಾವಣೆ. ಕರೆಕ್ಟ್, ಅವ್ರು ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆ. ಇಲ್ಲ ಬಿಜೆಪಿಯವ್ರನ್ನ ಓಡಿಸ್ತಾರೆ, ಇಲ್ಲ ಬಿಜೆಪಿ ಒಳಗಡೆ ಮರ್ಜ್ ಆಗ್ತಾರೆ. ಸದ್ಯ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಧ್ಯೆ ಭವಿಷ್ಯದ ಮಾತುಗಳು ಎಕ್ಸ್ಚೇಂಜ್ ಆಗ್ತಿವೆ. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಜಿದ್ದಿಗೆ ಬಿದ್ದವರಂತೆ ಸರ್ಕಾರ ಪತನ ಆಗುತ್ತೆ ಅಂತ ಭವಿಷ್ಯ ನುಡಿಯುತ್ತಿದ್ದಾರೆ. ಅದರಲ್ಲೂ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯೋದು ಸುತಾರಾಮ್ ಇಷ್ಟವಿಲ್ಲ. ಇದಕ್ಕೆ ಕಾರಣ ಕೂಡ ಇದೆ. ಸಿದ್ದು ಸರ್ಕಾರ ಪತನ ಗ್ಯಾರಂಟಿ ಅಂತ ಇಬ್ಬರು ಭವಿಷ್ಯ ನುಡಿಯುತ್ತಿದ್ದಾರೆ. ಈ ರೀತಿ ಭವಿಷ್ಯ ನುಡಿಯೋದರ ಹಿಂದೆ ಒಂದು ಸೇಡಿದೆ. ಅದು ಅಂತಿಂತ ಸೇಡಲ್ಲ, ಕಳೆದ 5 ವರ್ಷದ ಹಿಂದಿನ ಸೇಡು. ಆ 5 ವರ್ಷದ ಹಿಂದಿನ ಸೇಡನ್ನ ತೀರಿಸಿಕೊಳ್ಳುವುದಕ್ಕೆ ದಳಪತಿಗಳು ಕಾಯುತ್ತಾ ಇದ್ದಾರೆ. ಸಿದ್ದರಾಮಯ್ಯ ಮಾಡಿದ ಆ ಒಂದು ಕೆಲಸವನ್ನ ಇಂದು ಕುಮಾರಸ್ವಾಮಿ ಮತ್ತು ದೇವೇಗೌಡರು ಮಾಡಲು ಮುಂದಾಗಿದ್ದಾರೆ. ಲೋಕಸಭಾ ಚುನಾವಣೆಯ ಬಳಿಕ ಸಿದ್ದರಾಮಯ್ಯ ಸರ್ಕಾರ ಪತನ ಆಗತ್ತಾ?
ಕುಮಾರಸ್ವಾಮಿಗೆ ಸಿದ್ದರಾಮಯ್ಯ ಮೇಲೆ ಇರೋ ಆ 5 ವರ್ಷದ ಸೇಡು ಎಂಥದ್ದು? ಕಳೆದ ಬಾರಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ದೋಸ್ತಿ ಸರ್ಕಾರ ಬಾಳಿಕೆ ಬಂದದ್ದು ಕೇವಲ 1 ವರ್ಷ ಮಾತ್ರ. ಈ ಸರ್ಕಾರದ ಪತನದ ಹಿಂದೆ ದೊಡ್ಡ ಲೆಕ್ಕಾಚಾರವೇ ಅಡಗಿತ್ತು. ಕಳೆದ 5 ವರ್ಷದ ಹಿಂದೆ ದೋಸ್ತಿ ಸರ್ಕಾರದಲ್ಲಿ ತಾಳ ಮೇಳ ಇಲ್ಲದೆ ಬಿದ್ದು ಹೋಗಿತ್ತು. ಅಂದಿನ ಸೇಡನ್ನ ಇಂದಿಗೂ ದಳಪತಿಗಳು ಮರ್ತ ಹಾಗೆ ಕಾಣ್ತಿಲ್ಲ. ಆ ಸೇಡನ್ನ ತೀರಿಸಿಕೊಳ್ಳೋದೇ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಭವಿಷ್ಯ ನುಡಿತಿರುವ ಹಿಂದಿನ ತಂತ್ರ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಏನದು ಸಿದ್ದವನ ಸೇಡು? ತೋರಿಸ್ತೀವಿ ನೋಡಿ. ಒಂದೇ ವರ್ಷಕ್ಕೆ ದೋಸ್ತಿ ಸರ್ಕಾರ ಪತನ. ಸರ್ಕಾರ ಪತನದ ಬಗ್ಗೆ ಸಿದ್ದರಾಮಯ್ಯ ಭವಿಷ್ಯ. ಅದು 2018ರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದಿತ್ತು. 5 ವರ್ಷ ಸಿಎಂ ಆಗಿ ಅಧಿಕಾರ ಮಾಡಿದ್ದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಬಹುಮತ ಬಂದಿರಲಿಲ್ಲ. ಚಾಮುಂಡೇಶ್ವರಿಯಲ್ಲೇ ಸ್ವತಃ ಸಿದ್ದರಾಮಯ್ಯ ಸೋತು ಹೋಗಿದ್ರು. ಬಾದಾಮಿಯಲ್ಲಿ ಕಡಿಮೆ ಅಂತರದಲ್ಲಿ ಗೆಲುವು ದಾಖಲಿಸಿದ್ರು. 3 ಪಕ್ಷಕ್ಕೂ ಬಹುಮತ ಬಂದಿರಲಿಲ್ಲ. ಆಗ ಕಿಂಗ್ ಮೇಕರ್ ಆಗಿದ್ದು ಇದೇ ಕುಮಾರಸ್ವಾಮಿಗೆ ಕಾಂಗ್ರೆಸ್ ಮತ್ತು ಬಿಜೆಪಿ 2 ಕಡೆಯಿಂದ ಆಫರ್ ಬಂದಿತ್ತು. ಆದರೆ ಕುಮಾರಸ್ವಾಮಿ ಕೈ ಹಿಡಿದಿದ್ದು ಕಾಂಗ್ರೆಸ್ ಪಕ್ಷವನ್ನ. ಆಗಲೇ ಶುರುವಾಗಿದ್ದು ಅಸಲಿ ಆಟ. ಸಿದ್ದರಾಮಯ್ಯಗೆ ಇಷ್ಟ ಇಲ್ಲದಿದ್ರು ಕಾಂಗ್ರೆಸ್ ಮತ್ತು ಜೆಡಿಎಸ್ ದೋಸ್ತಿ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಕಾಂಗ್ರೆಸ್ ಮಿತ್ರ ಪಕ್ಷದ ನಾಯಕರ ಸಮ್ಮುಖದಲ್ಲಿ ಕುಮಾರಸ್ವಾಮಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಒಂದು ಕಾಂಗ್ರೆಸ್, ಮತ್ತೊಂದು ಕಡೆ ಜೆಡಿಎಸ್ ದಿನ ಕಳೆದಂತೆ 2 ಪಕ್ಷದ ಒಳಗೆ ಭಿನ್ನಾಭಿಪ್ರಾಯಗಳು ಶುರುವಾಗಿದ್ದು. ಕುಮಾರಸ್ವಾಮಿ ಅಂತೂ ನಾನು ಸಾಂದರ್ಭಿಕ ಕಂದ ಅಂತ ಬಹಿರಂಗವಾಗಿ ಕಣ್ಣೀರು ಹಾಕಿದ್ರು. ಅದು ಅಲ್ಲದೆ ಕ್ಲರ್ಕ್ ರೀತಿಯಲ್ಲಿ ಕಾಂಗ್ರೆಸ್ಸಿಗರು ನನ್ನನ್ನ ನಡೆಸಿಕೊಳ್ತಿದ್ದಾರೆ ಅಂತ ಹೇಳಿಬಿಟ್ಟಿದ್ರು. ಆಗಲೇ ಈ ಸರ್ಕಾರ ಹೆಚ್ಚು ದಿನ ಉಳಿಯೋದಿಲ್ಲ ಅನ್ನೋ ಸಂಶಯ ಶುರುವಾಗಿತ್ತು. ಪ್ರಕೃತಿ ವನದಲ್ಲಿ ಬಾಂಬ್ ಸಿಡಿಸಿದ್ದ ಸಿದ್ದರಾಮಯ್ಯ. ಭವಿಷ್ಯದಂತೆ ಪತನವಾಗಿದ್ದು ದೋಸ್ತಿ ಸರ್ಕಾರ ರಚನೆಯಾಗಿ 6 ತಿಂಗಳು ಕಳೆದಿತ್ತು. ಆಗ ಸಿದ್ದರಾಮಯ್ಯ ಚಿಕಿತ್ಸೆಗೆ ಅಂತ ಧರ್ಮಸ್ಥಳದ ಬಳಿ ಇರೋ ಪ್ರಕೃತಿ ವನಕ್ಕೆ ಹೋಗಿದ್ರು. ಅಲ್ಲಿಂದಲೇ ರಾಜಕೀಯ ಮಾಡ್ತಾ ಇದ್ರು. ಚಿಕಿತ್ಸೆಯ ಸ್ಥಳಕ್ಕೆ ತಮ್ಮ ಕಾರ್ಯಕರ್ತರನ್ನ ಕರೆಸಿಕೊಂಡಿದ್ರು. ಆಗ ಸಿದ್ದು ಮಾತನಾಡಿದ ಒಂದು ಮಾತು ವೈರಲ್ ಆಗಿತ್ತು. ಅಷ್ಟಕ್ಕೂ ಸಿದ್ದರಾಮಯ್ಯ ಹೇಳಿದ್ದು ಏನ್ ಗೊತ್ತಾ? ಈ ಸರ್ಕಾರಕ್ಕೆ ಹೆಚ್ಚು ಆಯಸ್ಸು ಇಲ್ಲ ಅನ್ನೋದು. ಅದು ಅಲ್ಲದೆ ಪಾರ್ಲಿಮೆಂಟ್ ಚುನಾವಣೆ ಮುಗಿದ ಬೆನ್ನಲ್ಲೇ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಭವಿಷ್ಯವನ್ನು ಕೂಡ ನುಡಿದಿದ್ರು. ಸಿದ್ದರಾಮಯ್ಯ ಭವಿಷ್ಯ ನುಡಿದಂತೆ ಕುಮಾರಸ್ವಾಮಿ ಸರ್ಕಾರ ಬಿದ್ದು ಹೋಗಿತ್ತು. ನೋಡ್ತಿದ್ದಂತೆ ಬಿಜೆಪಿ ಆಪರೇಷನ್ಗೆ ಮುಂದಾಗಿತ್ತು. ಕಾಂಗ್ರೆಸ್ನ ಬರೋಬ್ಬರಿ 14 ಮಂದಿ ಬಿಜೆಪಿ ತೆಕ್ಕೆಗೆ ಹಾರಿದ್ರು. ಹಾಗೆ 3 ಮಂದಿ ಜೆಡಿಎಸ್ನಿಂದ ಬಿಜೆಪಿ ಪಕ್ಷಕ್ಕೆ ಹಾರಿದ್ರು. ಇಲ್ಲಿಯೇ ನೋಡಿ ಇದ್ದಿದ್ದು ಅಸಲಿ ವಿಚಾರ. ಕಾಂಗ್ರೆಸ್ನಿಂದ ಬಿಜೆಪಿಗೆ ಹಾರಿ ಹೋದ 14 ಮಂದಿಯಲ್ಲಿ ಹೆಚ್ಚು ಶಾಸಕರು ಸಿದ್ದು ಶಿಷ್ಯರು ಮತ್ತು ಆಪ್ತರೇ ಆಗಿದ್ರು. ಖುದ್ದು ಸಿದ್ದರಾಮಯ್ಯನವರೇ ಬಿಜೆಪಿಗೆ ತನ್ನ ಶಾಸಕರನ್ನ ಕಳುಹಿಸಿದ್ದಾರೆ ಅನ್ನೋ ಗುಮಾನಿ ಕೂಡ ಎದ್ದಿತ್ತು. ಒಂದರ್ಥದಲ್ಲಿ ಸಿದ್ದರಾಮಯ್ಯನವರೇ ಸರ್ಕಾರವನ್ನ ಬೀಳಿಸಿದ್ದಾರೆ ಅಂತ ಪ್ರಚಾರ ಕೂಡ ಆಯಿತು. ಅದೇ ವಿಚಾರವನ್ನ ಇಂದಿಗೂ ಕುಮಾರಸ್ವಾಮಿ ಪ್ರಸ್ತಾಪಿಸುತ್ತಾ ಬಂದಿದ್ದಾರೆ. ಸಿದ್ದವನದಲ್ಲಿ ಕುಳಿತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಮದ್ದು ಅರ್ದಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾಕೆ ನಡೀತು ಸಂಘರ್ಷ? ಯಾರಿಗೋಸ್ಕರ ಸಂಘರ್ಷ ನಡೀತವತ್ತು? ಆ ಸತ್ಯ ಹೇಳಬೇಕಲ್ಲ ಜನಕ್ಕೆ. ಯಾತಕ್ಕೋಸ್ಕರವಾಗಿ ಸಂಘರ್ಷ ನಡೀತವ್ರದ್ದು ಅಂತೇಳಿ 2 ಗುಂಪಿನಲ್ಲಿ ಕಾಂಗ್ರೆಸ್ನಲ್ಲೇ. ಸಿದ್ದರಾಮಯ್ಯ ಸಿದ್ದವನದಲ್ಲಿ ಅವ್ರ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿದ್ದು. ಪಾರ್ಲಿಮೆಂಟವರಿಗಷ್ಟೇ ಸರ್ಕಾರ, ಅದಕ್ಕೆಲ್ಲ ಸರ್ಕಾರ ಇರೋದಿಲ್ಲ ಅಂತೇಳಿ ಸಿದ್ದವನದಲ್ಲಿ ಸರ್ಕಾರ ರಚನೆ ಮಾಡೋದು 3 ತಿಂಗಳಿಗೆ ಹೇಳಲಿಲ್ವಾ? ಉತ್ತರ ಅಲ್ಲಿದೆ. ನಾನು ಪರಮಪೂಜ್ಯ ಸ್ವಾಮೀಜಿಯವ್ರನ್ನ ಕೇಳಬೇಕಾ? ಉತ್ತರ ಕೇಳಬೇಕಾ? ಉತ್ತರ ಅವರೇ ಕೊಟ್ಕೊಂಡವ್ರಲ್ಲ, ನಿಮ್ಮ ಮುಖ್ಯಮಂತ್ರಿ. ಸರ್ಕಾರ ರಚನೆ 5 ವರ್ಷ ನನಗೆ ಅನ್ಕಂಡೀಷನಲ್ ಸಪೋರ್ಟ್ ಕೊಟ್ಬಿಟ್ಟಿದ್ದಾರಂತೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ. 5 ವರ್ಷ. ಅದಕ್ಕೆ ಅಲ್ವಾ ಸಿದ್ದವನದಲ್ಲಿ ನಡೆದಿದ್ದು, ಸಿದ್ಧ ಔಷಧ ಹರಿದಿದ್ದು. ಅವ್ರನ್ನ ಕೇಳಿದ್ರೆ ಹೇಳ್ತಾರಪ್ಪ. ಅವರಿಗೆ ಪಕ್ಕದಲ್ಲಿ ದಿನ ಏನು ಕಿವಿ ಒಬ್ರಿಗೊಬ್ಬರು
ಕೊಟ್ಕೊಂಡು ಕೇಳ್ತಾ ಕೂತಿರ್ತೀರಿ ಟಿವಿಲಿ ನೋಡಿದೆ. ಆ ಸೇಡು ತೀರಿಸಿಕೊಳ್ತಾರ ಕುಮಾರಸ್ವಾಮಿ? ಮಸಲತ್ತು ಮಾಡಿದವರ ವಿರುದ್ಧವೇ ಮಸಲತ್ತು. 5 ವರ್ಷದ ಹಿಂದೆ ದೋಸ್ತಿ ಸರ್ಕಾರ ಬಿದ್ದು ಹೋಗುತ್ತೆ ಅನ್ನೋದು ಸಿದ್ದರಾಮಯ್ಯಗೆ ಮೊದಲೇ ಗೊತ್ತಿತ್ತು. ಈ ವಿಚಾರವಾಗಿ ಮೊದಲೇ ಭವಿಷ್ಯವನ್ನ ನುಡಿದಿದ್ರು. ಅದು ಅಲ್ಲದೆ ಅಂದು ದೋಸ್ತಿ ಸರ್ಕಾರ ಬೀಳಿಸಿದ್ದು ಇದೇ ಸಿದ್ದರಾಮಯ್ಯ ಅನ್ನೋದು ಕುಮಾರಸ್ವಾಮಿಯವರ ಅಚಲವಾದ ನಂಬಿಕೆ. ಅದು ಸಿದ್ದರಾಮಯ್ಯ ಮಾಡಿದ ಮಸಲತ್ತನ್ನ ಇಂದು ಕುಮಾರಸ್ವಾಮಿ ಮಾಡುತ್ತಿದ್ದಾರೆ. ಇದೊಂಥರ ಏಟಿಗೆ ಎದುರೇಟು ಅನ್ನೋ ರೀತಿಯಲ್ಲಿ ಸರ್ಕಾರಕ್ಕೆ ಸರ್ಕಾರವೇ ಪತನ ಎನ್ನುವಂತಿದೆ. ಈಗ ಯಾರು ಸರ್ಕಾರ ಬೀಳಿಸಿದ್ರು ಅಂತ ಡಿ.ಕೆ. ಶಿವಕುಮಾರ್ಗೂ ಕುಮಾರಸ್ವಾಮಿಗೂ ಜಗಳ ಅಂಟ್ಕೊಂಡದೆ. ಇಲ್ಲಿವರೆಗೆ ನನ್ನಿಂದ ಸಿದ್ದರಾಮಯ್ಯನಿಂದ ಸರ್ಕಾರ ಬಿದ್ದೋಯ್ತು ಅಂತಿದ್ದ ಕುಮಾರಸ್ವಾಮಿ. ಈಗ ನೀವು ನೋಡಿ ಕುಮಾರಸ್ವಾಮಿ ಹೆಂಗ್ ಸುಳ್ಳು ಹೇಳ್ತಾರೆ ಅಂತಂದ್ರೆ, ಸರ್ಕಾರ ಬಿದ್ದೋಯ್ತು, ವೋಟ್ ಆಫ್ ಕಾನ್ಫಿಡೆನ್ಸ್ ತಗೋಬೇಕು, ಆಗ ಭಾಷಣ ಮಾಡಿದ್ದಾರೆ ಇವರು ಕುಮಾರಸ್ವಾಮಿ. ನನ್ನ ಹೆಸರು ಎಲ್ಲರೂ ಹೇಳಿದಾರ? ನಾ ಯಾಕೆ ಸರ್ಕಾರ ಬೆಳೆಸ್ಲಿ? ನಿಜವಾಗಿ ಕುಮಾರಸ್ವಾಮಿ ಸರ್ಕಾರ ಬೆಳೆಸಿದವರು ಯಡಿಯೂರಪ್ಪ ಅಂಡ್ ಕಂಪನಿ. ಇದನ್ನ ಅರ್ಥ ಮಾಡ್ಕೋಬೇಕು. ಈಗ ಅವರವರೇ ಬಾಯ್ 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 ಜೊತೆ ಸೇರ್ಕೊಂಡಿದ್ದಾರೆ. ಅಂದು ಯಾವ ರೀತಿ ಕುಮಾರಸ್ವಾಮಿ ನೇತೃತ್ವದ ದೋಸ್ತಿ ಸರ್ಕಾರ ಪತನ ಆಯಿತು, ಇಂದು ಅದೇ ರೀತಿಯಲ್ಲಿ ಸಿದ್ದು ಸರ್ಕಾರ ಪತನ ಆಗುತ್ತೆ ಅಂತ ದಳಪತಿಗಳು ಭವಿಷ್ಯ ನುಡಿಯುತ್ತಿದ್ದಾರೆ. ಬರೀ ದಳಪತಿಗಳು ಮಾತ್ರವಲ್ಲ, ಬಿಜೆಪಿ ನಾಯಕರು ಕೂಡ ಇದೇ ರೀತಿಯ ಭವಿಷ್ಯ ನುಡಿಯುತ್ತಿದ್ದಾರೆ. ಅಂದು ಸಿದ್ದರಾಮಯ್ಯನವರೇ ಶಾಸಕರನ್ನ ಕಳುಹಿಸಿದ್ದಾರೆ ಅಂತ ಇಂದಿಗೂ ಹೇಳುತ್ತಿದ್ದಾರೆ. ಯಾಕಂದ್ರೆ ಅಂದು 14 ಮಂದಿ ಕಾಂಗ್ರೆಸ್ ಶಾಸಕರು ಬಿಜೆಪಿಗೆ ಬಂದಿದ್ರು. ಆ ಕಾಂಗ್ರೆಸ್ ಶಾಸಕರನ್ನ ಕಳುಹಿಸಿದ್ದು ಯಾರು ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡುತ್ತಿದ್ದಾರೆ. ಸರ್ಕಾರ ಬೀಳಿಸುವಾಗ ಬಂದಂತವ್ರು ಯಾರು? 14 ಜನ ಕಾಂಗ್ರೆಸ್ ಅವರೇ ಬಂದಿದ್ರು. 14 ಜನ ಕಾಂಗ್ರೆಸ್ ಅವರ ಬಂದಿದ್ದು. 14 ಜನನ ಕಳಿಸ್ಕೊಟ್ಟವ್ರು ಯಾರು? ಆ ಸಿದ್ದವನನ ಎಲ್ಲ ಸಿದ್ದವನದಲ್ಲಿ ಕೂತಿದ್ರಲ್ಲ, ಇವರು ಸಿದ್ದರಾಮಯ್ಯನವರು ಧರ್ಮಸ್ಥಳದಲ್ಲಿ ಸಿದ್ದವನದಲ್ಲಿ ಇದು ಏನೋ ಆರೋಗ್ಯ ದೋಸ್ತಿಗಳು ಸರ್ಕಾರ ಬಿದ್ದು ಹೋಗುತ್ತೆ ಅಂತ ನಿರಂತರವಾಗಿ ಭವಿಷ್ಯ ನುಡಿತಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ದೋಸ್ತಿಗಳ ಮಾತಿಗೆ ತಲೆ ಕೆಡಿಸ್ಕೊಳ್ತಿಲ್ಲ. ಆದರೆ ಲೋಕಸಭಾ ಚುನಾವಣೆ ನಂತರ ರಾಜಕೀಯವಾಗಿ ಏನೆಲ್ಲ ಆಗಬಹುದು ಅನ್ನೋ ಕುತೂಹಲ ಜೋರಾಗಿದೆ. ಇದಾಗಿತ್ತು ಇವತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.